ಕೊಪ್ಪಳ ಜಿಲ್ಲೆಯಲ್ಲಿ ಕುಸುಬೆ ಖರೀದಿ ಕೇಂದ್ರ ಇರಲಿಲ್ಲ. ಈ ಕುರಿತಂತೆ ಮಾರ್ಚ್ 27ನೇ ತಾರೀಕು ನ್ಯೂಸ್ 18ನ ಕನ್ನಡ ನಾಡಿಯಲ್ಲಿ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ವರದಿಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೊಪ್ಪಳ, ಬೀದರ್, ಕಲಬುರಗಿ, ಚಿತ್ರದುರ್ಗ, ದಾವಣಗೆರೆ, ವಿಜಯಪುರ, ಧಾರವಾಡ, ಗದಗ, ಬೆಳಗಾವಿಯಲ್ಲಿ ಖರೀದಿ ಕೇಂದ್ರ ಆರಂಭಿಸಲು ಆದೇಶವನ್ನು ಹೊರಡಿಸಿದೆ. ರೈತರ ಪರವಾಗಿ ಧ್ವನಿ ಎತ್ತಿದ ನ್ಯೂಸ್ 18ಗೆ ರೈತರು ಧನ್ಯವಾದವನ್ನು ತಿಳಿಸಿದ್ದಾರೆ. ಸರ್ಕಾರ ಈ ಬೆಂಬಲ ಬೆಲೆ ಕೇಂದ್ರಗಳನ್ನು ಪ್ರಾರಂಭಿಸಿದ್ರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ವಿಳಂಬವಾಗಿತ್ತು. ಆದ್ದರಿಂದ ಇದನ್ನು ರೈತರಿಗೆ ಇದು ಆದಷ್ಟು ಬೇಗ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಂತ ಅಂದಪ್ಪ ಕುಳೂರ್ ಅವರು ಸಾಕಷ್ಟು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಅದು ಕೂಡ ಮತ್ತೆ ನ್ಯೂಸ್ 18 ವಾಹಿನಿಯವರು ಕೂಡ ಇದನ್ನು ಸತತವಾಗಿ ಬೆನ್ನತ್ತಿ ಸರ್ಕಾರ ಗಮನಕ್ಕೆ ತರುವಂಗೆ ಮಾಡಿ ಮತ್ತೆ ಅದನ್ನು ಆದೇಶ ಹೊರಡಿಸುವಂಗೆ ಮಾಡಿದ್ದಕ್ಕಾಗಿ ಮತ್ತು ನ್ಯೂಸ್ 18 ಕನ್ನಡ ವಾಹಿನಿಯವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ.